ಇವತ್ತು ನಾವು ಮಲೇಷ್ಯಾಗೆ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವರು ವಿಡಿಯೋ ಮಾಡ್ತಾರೆ, ಇವರು ಎಲ್ಲ ನಮ್ಮೂರವ್ರೆ, ಅಲ್ಲಿ ಸಕಲೇಶ್ಪುರದವರು. ನೋಡಿ ಇವರು ಸ್ಟಾರ್ಟ್ ಮಾಡ್ತಿದ್ದಾರೆ, ಎಲ್ಲ ಅನ್ಎಕ್ಸ್ಪೆಕ್ಟೆಡು, ಇಲ್ಲೇ ಬಂದು ಪರಿಚಯ ಆಗಿದ್ದು. ಸೊ ಏರ್ಪೋರ್ಟ್ ಸ್ಟಾರ್ಟಿಂಗ್ ಏನಿಗೆ ತಗೊಂಡಿಲ್ಲ ಅಂದರೆ ಲಗೇಜ್ ಎಷ್ಟಿರುತ್ತೆ ಅಂತ ಟಿಕೆಟ್ ಬುಕ್ ಮಾಡಿದಾಗ ನೋಡ್ಕೊಳ್ಳಿ, ಇಲ್ಲಾಂದರೆ ಇವ್ರ ಥರ ಆಗುತ್ತೆ. 7 kg ಒಬ್ಬರಿಗೆ ಮಲೇಷ್ಯಾ ಹೋಗೋದಾದ್ರೆ ಮುಂಜಾಗ್ರತೆಯಿಂದ ಬರೀ 7 kg ಒಬ್ರಿಗೆ ಅಷ್ಟೇ. ಹಂಗೇನಿಲ್ಲ, ಇವ್ರು ಬುಕ್ ಮಾಡಿರೋದು ಆ ಥರ ಮಾಡಿರಬೇಕು. ಟಿಕೆಟಲ್ಲಿ ನೋಡಿ ಒಂದ್ಸತಿ ಯಾವುದಕ್ಕೂ ಅವ್ರನ್ನ ತಡೀರಿ, ನಮ್ಮನೆ ನೋಡಿ ಬೇಜಾರಾಗುತ್ತೆ, ಅವ್ರನ್ನ ನೋಡ್ಕೊಳ್ಳಿ. ಆ ಕಡೆ ತಿರ್ಕೊಂಡು ಇವರಿಬ್ರು ನಾವು ಕಾಟ ಕೊಡ್ತಿದೀವಿ ಅಂತ ಲೇಟಾಗಿ ಬಂದ್ರು ಅಲ್ವಾ. ಇವರೇ ನಮ್ಮ ಜೊತೆ ಇರಬಾರ್ದು ಅಂತ ಪ್ರೈವಸಿಗೋಸ್ಕರ ಆಚೆ ಕರ್ಕೊಂಡು ಹೋಗಿದ್ರು. ಅಲ್ಲೊಂದು ಕಪಲ್ ಇದೆ, ಇವ್ರು ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾವ್ರೆ. ಇವ್ರು ಸಿಂಗಲ್ ಆಗಿ ಹೋಗ್ತಿದ್ದಾರೆ, ಅವ್ರ ಪ್ರೈವೇಸಿ ಹೇಳೋದ್ನಲ್ಲ. ಇಲ್ಲ ಇವ್ರು ಎಂತ ಇಲ್ಲಿದ್ದಾರೆ. ಸೊ ಇನ್ನು ಫ್ಲೈಟ್ ಇರೋದು ಎಷ್ಟೊತ್ತಿಗೆ ನಮಗೆ? 12:30 ಇರೋದು, ಅಲ್ಲ 12 ಗಂಟೆ ಆಗುತ್ತೆ. ಸೊ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ 12 ಗಂಟೆಗೆ ಬೋರ್ಡಿಂಗ್ ಆಗಿದೆ. ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟು ಇವರು, ಅದಕ್ಕೆ ನಾವು ಮಾಡ್ತಿದ್ದೀವಿ. ಸೊ 12 ಗಂಟೆನಲ್ಲಿ ಈ ಥರ ಇರುತ್ತೆ ಏರ್ಪೋರ್ಟ್. 12 ಗಂಟೆನೂ ಬ್ಯುಸಿ ಇರುತ್ತೆ. ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ. ಇಲ್ಲಿ ವರ್ಕ್ ಮಾಡೋರಿಗೆ ಶಿಫ್ಟ್ ವೈಸ್ ಹಾಕಿರ್ತಾರೆ. ನಿಮಗೆ ಫೇಮಸ್ ಒಳಗಡೆ ಸಿಗೋಣ ಬನ್ನಿ. ನಾವು ಯಾವ ರೀತಿ ಆಚೆ ಬಸ್ಸಿಗೆ ಕ್ಯೂ ನಿಲ್ತೀವಿ ಆ ಥರ ನಿಂತಿದ್ದೀವಿ. ಆಧಾರ್ ಕಾರ್ಡ್ ತೋರಿಸ್ಬಿಡಿ ನೀವಿಬ್ರು, ಫ್ರೀ ಬಿಡ್ತಾರೆ. ಅವಾಗ ಯಾರು ಬಸ್ಸಲ್ಲಿ ಓಡಾಡೋದೇ ಇಲ್ಲ. ನೋಡು ಯಾವ ಥರ ಕ್ಯೂ ಇದೆ. ಸರಿ, ಪ್ಲ್ಯಾನ್ ಈ ವಿಡಿಯೋ ಅವ್ರು ಏನಾರು ನೋಡಿದ್ರೆ ಮಾಡ್ತಾರೆ. ಮ್ಯೂಟ್ ಮಾಡಲ್ಲ ನಾನು, ಹಂಗೆ ಹಾಕೋದು. ಬಸ್ ಫ್ರೀ ಕೊಟ್ಟಿಲ್ವಾ ಆ ಥರ? ಸರಿ, ಒಳಗಡೆ ಸಿಗೋಣ. ಇವಾಗ ಫ್ಲೈಟ್ ಒಳಗೆ ಬಂದಾಗಿದೆ. ಇನ್ನೇನಲ್ಲ, ಅವ್ರನ್ನ ತೋರ್ಸೋಕ್ಕೆ ಗಗನಸಖಿ ಚೆನ್ನಾಗಿದ್ದಾರಲ್ಲ, ಅದಕ್ಕೆ ತೋರ್ಸೋಕ್ಕೆ. ನೈಸ್. ಸೊ ಏರ್ ಏಷ್ಯಾ ಫ್ಲೈಟು ಫಸ್ಟ್ ಟೈಮು. ಸೊ ಈ ಥರ ಇದೆ ಫ್ಲೈಟ್. ಹುಡುಗರು ಇದ್ದಾರೆ. ಹಾಂ, ನೈಸ್, ಚೆನ್ನಾಗಿದೆ. ಓಕೆ, ಸಿಗೋಣ ಮತ್ತೆ ಮಲೇಷ್ಯಾ ಲ್ಯಾಂಡ್ ಆದಮೇಲೆ. ಅಲ್ಲಿ ತನಕ ಬಾಯ್. ಸೊ ಆಚೆ ಹೋಗ್ತಾ ಇದ್ದೀವಿ. ಎಲ್ಲರನ್ನೂ ಒಂದೇ ಬಸ್ನಲ್ಲಿ ಕರ್ಕೊಂಡು ಹೋಗೋದಕ್ಕೆ 2 ಅವರ್ ವೇಟ್ ಮಾಡಿಸಿದ್ದಾರೆ. ಅದಂತೂ ಇರಲ್ಲಪ್ಪ. ಹಾಂ, ಆವಾಗಲೇ 6 ಗಂಟೆ ಆಗಿತ್ತು. ಇವಾಗ ಆಚೆ ಹೋಗ್ತಿರೋದು 8:30. 9 ಗಂಟೆನಾ? 3 ಅವರ್ ವೇಟ್ ಮಾಡಿಸಿದ್ದಾರೆ. ಸುಮ್ಮನೆ ಇಂಡಿವಿಜುವಲಾಗಿ ಬಂದ್ಬಿಡಿ ಇಲ್ಲಿಗೆ, ಅದೇ ಬೆಟರ್. ನೋಡು, ಅವ್ರ ಕಡೆ ಬಸ್ ಕಲ್ಕೊಂಡು ನಾಳೆಗೆ ಚಕ್ಲ ಇರುತ್ತೆ. ಬರಪ್ಪ ಕರೀತವ್ರೆ, ಆನೆಮವ್ರು ಹೋಗ್ಬೇಕಂತ. ಬಸ್ಸು ಅಲ್ಲ, ನಮಗೆ ಒಂದೊಂದು ಗ್ರೂಪ್ನೇ ಕರ್ಕೊಂಡು ಹೋಗ್ತಾರಣ್ಣ ಇವಾಗ, ಅದು ನಮ್ಮದಲ್ಲ. ಸೊ ಇಲ್ಲಿ ತಮಿಳಿಯನ್ಸು ಜಾಸ್ತಿ ಇರ್ತಾರೆ. ಸೊ ಈ ಥರ ಗ್ರೂಪ್ ಮಾಡಿದಾರಲ್ಲ, ಆ ಗ್ರೂಪ್ ಅವರು ಆ ಥರ ಹೋಗ್ತಾರೆ. ಅಲ್ಲಿ ಹೋಗ್ತಿದ್ದೀವಿ. ಬಾಯ್, ಟಾಟಾ ಬಿಟ್ಬಿಟ್ಟು ಹೋಗ್ತವ್ರೆ. ಹಾಂ, ನಮ್ದು ಇದು ಬಾ ತಾತಂಗ ಹೇಳೆ. ಇಲ್ಲೇ ನೀ போலாமா? ಲುಕ್ ಕೊಟ್ಬಿಟ್ಟ. ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸೊ ಹಿಂಗೆ ಅಂದೇ ಇಲ್ಲ ಹೋಟೆಲಿಗೆ ಬರೋಕ್ಕೆ.
ಹೋಟೆಲಿಗೆ ಬಂದಾದ್ಮೇಲೆ ಸರಿ ಬಂದಾಗಿದೆ. ಕುಟ್ಟು ಪರೋಟ, ಶಾವಿಗೆ, ಚಿಕನ್ನು, ಎಗ್ಗು ಮತ್ತು ಗ್ರೀನ್ ಆ್ಯಪಲ್ಲು. ಚಿಕನ್ ಸಾಸೇಜ್ ಚೆನ್ನಾಗಿ ಮಾಡೋದು. ಸೊ ಗ್ರೀನ್ ಆ್ಯಪಲ್ ನನ್ನ ಫೇವ್ರೇಟು. ಸೊ ಇವತ್ತಿನ ಪ್ಲ್ಯಾನ್ ಏನಿದೆ ಅಂದರೆ ಹೋಟೆಲ್ ಚೆಕ್ ಇನ್ ಆಗ್ತೀವಿ. ಅದಾದಮೇಲೆ ಟ್ವಿನ್ ಟವರಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಮಿಸ್ಸಸ್ ಅವ್ರನ್ನ ಹೇಳೇ ಬಿಟ್ಟೆ, ಪರವಾಗಿಲ್ಲ. ಓಕೆ, ತಿಂದ್ಬಿಟ್ಟು ಚೆಕ್ ಇನ್ ಆಗಿ ಹೋಟೆಲ್ ರೂಮ್ಸ್ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇಷ್ಟು ಜನನು ಸುಮಾರು ಜನ ಕನ್ನಡದವರೇ ಇದ್ದಾರೆ. ಈಗ ನಾವು ಹೋಗೋದು ಫ್ರೆಶ್ ಅಪ್ ಆಗೋಕ್ಕೆ 3 ಗಂಟೆಗೆ ನಮ್ಮ ಹೋಟೆಲಿಗೆ ಹೋಗಿ ಚೆಕ್ ಇನ್ ಆಗೋದು. ಹೌದಾ? ಈ ಹೋಟೆಲ್ ನೋಡೋಣ ಬಿಡು, ಏನೋ ಒಂದು. ಇದು ಫ್ರೆಶ್ ಅಪ್ ಹೋಟೆಲ್. ಓಕೆ, ಇದೇ ನಮ್ಮ ರೂಮು. ಸೊ ಇದ್ರೊಳಗೆ ಹೋದರೆ ವಾಶ್ರೂಮು, ಎಲ್ಲಿ ಇದು ಟ್ರಾನ್ಸ್ಪರೆಂಟ್ ಕೊಟ್ಬಿಟ್ಟಿದ್ದಾನೆ ಬಾತ್ರೂಮ್ಗೂ ಸ್ನಾನ ಮಾಡ್ಕೊಳ್ಳೋದಕ್ಕೂ. ಮಾಡ್ಕೊಳ್ಳಿ ಅಂತ ಅದೇನು ನೋಡ್ತೀರಾ ಬನ್ನಿ. ಇದು ಬೆಡ್ಡು ಮಲ್ಕೊಳ್ಳೋಕ್ಕೆ. ನಮಗೆ ಗೊತ್ತಿರಲಿಲ್ಲ ಅದು ಬೆಡ್ ಅಂತ. ಇದು ಟಿ ವಿ, ಸರಿ, ದೊಡ್ಡ ಟಿ ವಿ ಕೊಟ್ಬಿಟ್ಟಿದ್ದಾನೆ. ಇಲ್ಲಿಂದ ಬಂದರೆ ಆ ಕಡೆನೇ ಹೋಗ್ಬಿಟ್ಲು. ಇವಳ್ದು ಡ್ರೆಸ್ಸಿಂಗ್ ಟೇಬಲ್ಲು, ಮತ್ತೆ ಅದು ಏನು ಚಿಕ್ಕದಾಗಿ ಲ್ಯಾಂಪ್ ಕೊಟ್ಟಿದ್ದಾನೆ. ಅದೇನು ಚೆನ್ನಾಗಿದೆ ಅನ್ಸುತ್ತೆ, ನೋಡ್ಬೇಕು ಆಮೇಲಿಂದ. ಏನಿದು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಲ್ಯಾಂಪೇ ಇರೋದು ಓದೋದಕ್ಕೆ. ಇಲ್ಲಿಂದ ಬಂದರೆ ಸೊ ವ್ಯೂ ಬರುತ್ತೆ. ನಾವು ಟ್ವಿನ್ ಟವರ್ ವ್ಯೂ ಕೇಳಿದ್ದು, ನಮಗೆ ಇದು ಸ್ಕೈ ಏನದು ಸ್ಕೈ ವಾಕರ್ ಅಂತ ಏನು ಹೇಳ್ತಾರೆ. ಮತ್ತೆ ಆ ಕಡೆದು ಲಾರ್ಜೆಸ್ಟ್ ಬಿಲ್ಡಿಂಗ್ ಅಂತ, ಸೆಕೆಂಡ್ ಲಾರ್ಜೆಸ್ಟ್ ಏನೋ ಅಂದ್ರು. ಸೆಕೆಂಡ್ ಲಾರ್ಜೆಸ್ಟ್ ಅಂದರು. ಲಾರ್ಜೆಸ್ಟ್ ಮಾಡೋಕ್ಕೆ ಅಂತ ಸುಮ್ಮನೆ ಮೇಲ್ಗಡೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತು ತುಂಬ ಜನ ನಮ್ಮಿಬ್ಬರು ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ರಿ, ಹೇಗೆ ಇಷ್ಟೊಂದು ಖುಷಿಯಾಗಿದ್ದೀರಾ, ಹೇಗೆ ಇಷ್ಟೊಂದು ಲೈಫ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ. ನಮ್ಮಿಬ್ರದ್ದು ಇವಾಗಿನ ಲವ್ ಅಲ್ಲ, ಒಂದು 11ರಿಂದ 13 ವರ್ಷ ಆಗಿದೆ ಲವ್ವು. ಅದರಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ, ತುಂಬ ಪ್ರಾಬ್ಲಮ್ಗಳನ್ನೂ ಕೂಡ ಫೇಸ್ ಮಾಡಿದ್ದೀವಿ. ನಮ್ಮಿಬ್ಬರು ಫ್ಯಾಮಿಲಿನೂ ಕೂಡ ನಮ್ಮ ಮದುವೆಗೆ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ. ಅವ್ರ ಫ್ಯಾಮಿಲಿನಲ್ಲಂತೂ ಅವಳ ಜೊತೆ ಮಾತಾಡ್ತಾನೆ ಇರಲಿಲ್ಲ, ಅಷ್ಟೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು. ಸೊ ಅವಾಗವಾಗ ನಮ್ಮಿಬ್ಬರ ಮಧ್ಯೆನೂ ಮನಸ್ತಾಪ ಬರ್ತಾ ಇತ್ತು. ಸೊ ಈ ಟೆನ್ಷನ್ಗಳ ಮಧ್ಯದಲ್ಲಿ ನಮ್ಮ ಫ್ರೆಂಡ್ ಒಂದು ಸಜೆಸ್ಟ್ ಮಾಡ್ದ, ಯಾಕೆ ನೀನು ಆಸ್ಟ್ರಾಲಜರ್ ಜೊತೆ ಮಾತಾಡಬಾರ್ದು ಅಂತ. ನನಗಿದ್ದಿದ್ದ ಟೆನ್ಷನಲ್ಲಿ ನಾನು ಅವನ್ನೆಲ್ಲ ಬಿಲೀವೇ ಮಾಡ್ತಿರ್ಲಿಲ್ಲ. ಸೊ ಅವಾಗರು ಯಾರು ಅದನ್ನೆಲ್ಲ ನೋಡ್ತಾರೆ ಅಂತ ಈ ಥರ ಹೇಳಿದ್ದೆ. ಸೊ ಆಮೇಲೆ ನಾನಿರೋ ಪರಿಸ್ಥಿತಿನೂ ಅದೇ ಥರ ಇತ್ತಲ್ಲ, ಯಾಕೆ ಒಂದ್ಸತಿ ಟ್ರೈ ಮಾಡಬಾರ್ದು ಅಂತ ಆಸ್ಟ್ರೋಟಾಕ್ ಅಪ್ಲಿಕೇಶನ್ ಬರುತ್ತೆ. ಅದರಲ್ಲಿ ಆಸ್ಟ್ರಾಲಜರ್ ಕರುಣ್ ಗಾರು ಜೊತೆ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ನನ್ನ ಹತ್ರ ಕೇಳಿದ್ದು ಬರೀ ನನ್ನ ಡೇಟ್ ಆಫ್ ಬರ್ತು ಮತ್ತು ಹುಟ್ಟಿದ ಟೈಮು ಅಷ್ಟೇ ನನ್ನ ಹತ್ರ ಕೇಳಿದ್ದು. ಸೊ ಆವಾಗಲೇ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವು ತುಂಬ ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಲ್ವಾ, ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಇದೆ ಅಂತಲೂ ಕೂಡ ಹೇಳಿದ್ರು. ಸೊ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು, ಇದೆಂಗೆ ಸರಿಯಾಗಿ ಹೇಳ್ತಿದ್ದಾರೆ ಅಂತ. ಸೊ ಅದಾದಮೇಲೆ ನನ್ನ ಸಿಚುವೇಶನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಪ್ರಾಪರಾದ ಗೈಡ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೇಗೆ ಇಂಪ್ರೂವ್ ಆಗಬೇಕು, ಹೇಗೆ ಏನೇನು ಮಾಡಬೇಕು ಅಂತ ಹೇಳಿದ್ರು. ಸೊ ನನಗೂ ಕೂಡ ಸ್ವಲ್ಪ ಪಾಸಿಟಿವ್ ವೈಬ್ ಫೀಲ್ ಆಯಿತು. ಸೊ ಅಲ್ಲಿಂದ ನಮ್ಮಿಬ್ಬರು ರಿಲೇಷನ್ಶಿಪ್ಪು ಮತ್ತು ಫ್ಯಾಮಿಲಿಯವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ಆಯಿತು. ಸೊ ಎಲ್ಲ ಲೈಫ್ನಲ್ಲೂ ಅಷ್ಟೇ, ಕೆರಿಯರು, ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ಪು ಈ ಥರ ಆದ ಪ್ರಾಬ್ಲಮ್ಗಳು ತುಂಬಾ ಇರುತ್ತೆ. ಆದರೆ ಅದಕ್ಕೆ ಪ್ರಾಪರಾದ ಗೈಡ್ ಬೇಕಾಗಿರ್ತಾರೆ. ಸೊ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕೂಡ ಜಗಳ ಅನ್ನೋದು ಇದ್ದೇ ಇರುತ್ತೆ. ಸೊ ಪ್ರಾಪರಾದ ಗೈಡ್ ಸಿಕ್ಕಿದ್ರೆ ಸೊ ನಿಮಗೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡ್ತಿರೋದು, ಎಲ್ಲಿ ಸರಿ ಮಾಡ್ಕೋಬೇಕು ಅಂತ. ಸೊ ನನಗಂತೂ ತುಂಬಾ ಹೆಲ್ಪ್ ಆಯಿತು ಈ ಆಸ್ಟ್ರಾಲಜರ್ ಜೊತೆ ಮಾತಾಡಿದ್ದು ಮತ್ತು ಆಸ್ಟ್ರೋಟಾಕ್ ಅಪ್ಲಿಕೇಶನಿಂದ. ಸೊ ಇದರಲ್ಲಿ ಮೊದಲನೇ ಟ್ರಯಲು ಫ್ರೀ ಇದೆ. ನೀವು ಮೊದಲನೇ ಯಾರ ಜೊತೆ ಮೆಸೇಜ್ ಮಾಡ್ತೀರಲ್ಲ ಅದು ಫ್ರೀಯಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಪಾಸಿಟಿವ್ ವೈಬು ಇಲ್ಲ ನಿಮಗೆ ಚೆನ್ನಾಗಿದೆ ಅನ್ನಿಸ್ತಿದೆ ಮತ್ತೆ ಟ್ರೈ ಮಾಡ್ಬೋದು, ಇಲ್ಲ ಅಂದರೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ. ಸೊ ಆ ಹೋಟೆಲಿಂದ ಮೊದಲು ಬೆಳಗ್ಗೆ ತಿಂಡಿ ತಿಂದಿದ್ದಿಲ್ಲ, ಇಲ್ಲಿಗೆ ಕರ್ಕೊಬಂದರು. ಎಲ್ರಿಗೂ ಒಂದೊಂದು ಛತ್ರಿ ಕೊಟ್ಬಿಟ್ಟು ಅವ್ರ ಹಿಡ್ಕೊ, ಇಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಮಾಡು. ರೆಕಾರ್ಡ್ ಮಾಡ್ತಿದ್ದೀನಿ. ನೀವೇನು ಮಾಡ್ತಿದ್ದೀರಾ? ಇಲ್ಲಿ ನಮ್ಮ ಯಜಮಾನ್ರು ನೋಡಿ, ಇದೇ ಸ್ಟ್ರೀಟು, ಮೇಲ್ಗಡೆ ಲ್ಯಾಂಪಿಂಗ್ ಎಲ್ಲ ಚೆನ್ನಾಗಿದೆ. ಕೈ ಬಿಡು, ನೀನು ಬಿಡು ಕೈ, ನಾನೆಲ್ಲ ತಗೋ. ಏನು ಬರ್ತಿಲ್ಲ, ಹಿಡ್ಕೊ ಛತ್ರಿ ಹಿಡ್ಕೊಂಡು ನೀನೇ, ನನಗೆ ಬೇಡ. ಇದೇ ಸ್ಟ್ರೀಟು, ಇದೇ ಛತ್ರಿ ನೋಡಿ. ನಮ್ಮ ಇಂಡಿಯನ್ ಕಲರ್ ಸಿಕ್ಬಿಟ್ಟಿದೆ. ಆ್ಯಂಟಿಕ್ ಛತ್ರಿನೇ ಬೇಡ ಅಂತ ಹಂಗೆ ಬರ್ತಿದ್ದಾರೆ. ಇಲ್ಲಿಂದ ಫುಡ್ಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಎಳ್ನೀರು ದಪ್ಪ ಇರುತ್ತೆ ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ. ತಡೀರಿ ಸಿಗೋಣ. ನಾವು ಬಂದಿರೋದು ಏನದು ಲೋಕಲ್ ಸ್ಟ್ರೀಟ್ಸ್ಗೆ, ಫುಡ್ ಸ್ಟ್ರೀಟ್ಸ್ಗೆ. ಯಾವ ಸ್ಟ್ರೀಟ್ ಅಂತ ಆಮೇಲೆ ಹೇಳ್ತೀವಿ. ವೆಲ್ಕಮ್ ಟು ಎಲ್ಲಿ
ಅದೇನೋ ಐತೆ ಡ್ರೆಸ್ ಎಲ್ಲ ಓದೋಕೆ ಬರಲ್ಲ. ಚೈನೀಸಲ್ಲಿ ಬರ್ದಿದ್ದಾವೆಲ್ಲ ಓದಿದ್ಯಾ? ಅಲ್ಲೇ ತೋರಿಸು, ಅವರೇ ಅರ್ಥ ಮಾಡ್ತಾರೆ. ಎಲ್ಲಿ ಅದೇ ಬ್ಯಾನರ್ ಇದೆಯಲ್ಲ ಅಲ್ಲಿ. ಎಲ್ಲ ಒಟ್ಟಿನಲ್ಲಿ ಬಂದಿದ್ದೀವಿ. ಇದು ಫುಡ್ ಸ್ಟ್ರೀಟ್ ಅಂತ. ಇದು ಎಕ್ಸ್ಪ್ಲೋರ್ ಮಾಡಿ ಅಂತ ಬಿಟ್ಟವ್ರು ನಮ್ಮನ್ನ. ಎಲ್ಲನೂ ಕೂಡ ಜಾಸ್ತಿನೇ ರೇಟಲ್ಲಿ ಇಟ್ಟಿದ್ದಾರೆ. ಕಾಣಿಸೋದು 15-20 ರೂಪಾಯಿ ಅಂತ. ಆದರೆ ಇಂಟು 20 ಮಾಡಬೇಕು. ಇಂಟು 20 ಮಾಡಿದ್ರೆ ಜಾಸ್ತಿ ಆಗುತ್ತೆ. ಥೈ ಫುಡ್ಡು ಇಲ್ಲ. ಹಾಂ, ಆದ್ರೆ ಒಬ್ಬರು ಇಲ್ಲ. ಆದರೆ ಓಕೆ, ಏನಾದ್ರು ಫುಡ್ ತಿಂದರೆ ತೋರ್ಸೋಣ ನೋಡಿ ಮುಂದೆ. ಯಾರು ಫುಡ್ ತಿಂದರೆ ತೋರ್ಸೋಣ? ಹಾಂ, ಏನು ಅನಾನಸ? ಸಿಗ್ತೀನಿ ಏನಾದ್ರು ತಿಂದಾಗ. ಏನೇನೋ ಇಟ್ಟವ್ರೆ, ಆ ಚಿಕನ್ ಏನೋ ಹಲ್ವಾ ಅಂತಲೇ ಗೊತ್ತಿಲ್ಲ. ಸೊ ಇದೇ ನೋಡಿ ಟ್ವಿನ್ ಟವರ್. ಫೈನಲಿ ವಿ ಅರೈವ್ಡ್ ವಿತ್ ಮೈ ವೈಫ್. ಬಂದಿದ್ದೀವಿ. ಹಾಂ, ಇಂಗ್ಲೀಷು ಬೇಡವಾ? ಇವನ ಹತ್ರ ನೆಕ್ಸ್ಟ್ ಟೈಮ್ ಫೋಟೋ ತೆಗೆಸ್ಕೊಬೇಡಿ ಯಾರು ಬಂದ್ರು ಇಲ್ಲಿ. ಹ್ಞೂ, 150, 150. ಹಾಂ, ಸೊ ಈ ಥರ ಇರುತ್ತೆ. ಕಂಪ್ಲೀಟಾಗಿ ತೋರಿಸ್ತೀನಿ ಫೋಟೋಶೂಟ್ ಎಲ್ಲ ಆದಮೇಲೆ. ಇದೆ. ಹಾಂ, ಒಳಗಡೆ ಹೋಗೋಕ್ಕೆ 2 ದಿನ ಮುಂಚೆ ಬುಕ್ ಮಾಡಬೇಕು. ಇಲ್ಲಿಂದನೇ ನೋಡ್ಕೊಬಿಟ್ರೆ ಸಾಕು. ನಮ್ಮ ರೂಮಿಂದನೇ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಓಕೆ. ಸೊ ಇವ್ರು ಒಂದು ಫೋಟೋಗೆ 150. Only 5 ringgit? No costly. Only 5 to 2 Our rupees is too much. Open wardrobe. ಫೋಟೋ ತೋರಿಸಿ. Only 2 photo. No many photo. Only 5 ringgit. ಇಲ್ಲೇ ರಿಸೀವ್ ಕೂಡ. ಡೇ 1 ಕೊನೆಯ ಪ್ಲೇಸ್ ಇದು. ಸೊ ಇಲ್ಲಿ ನೋಡ್ತಿರ್ಬೋದು ಟ್ವಿನ್ ಟವರ್ ಅಲ್ಲಿದೆ. ಈಗ ಯಾವುದೋ ಬ್ರಿಡ್ಜ್ ಅಂತ ಹೇಳಿದ್ರು. ಇದ್ರೊಳಗೆ ಹೋಗ್ತಾ ಇದ್ದೀವಿ. ಬಾ ಹೋಗೋಣ ಒಳಗಡೆ. ಸೊ ಎಲ್ಲ ಫೋಟೋ ತೆಕ್ಕತ್ತಾ ಇರ್ತಾರೆ ಈ ಥರ ಪೋಸ್ ಕೊಡೋದು ಅಷ್ಟೇ. ಇಲ್ಲಿ ಟ್ವಿನ್ ಟವರ್ ಇಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತೆಗಿತಾ ಇದ್ದಾರೆ. ಇದು ಚೆನ್ನಾಗಿ ಬರ್ತಾ ಇದೆ ಇಲ್ಲಿಂದ. ಇಲ್ಲಿಂದ ವ್ಯೂ ಚೆನ್ನಾಗಿದೆ ಕಣೆ ನೋಡು. ಹಾಂ, ಇದೊಂದು ಬಿಲ್ಡಿಂಗ್ ಮಧ್ಯ ಬಂದ್ಬಿಟ್ಟಿದೆ. ಬಟ್ ನಮ್ಮ ಹೋಟೆಲಿಂದನೇ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದ್ರೊಳಗಡೆ ಅಷ್ಟು ಚೆನ್ನಾಗಿಲ್ಲ ನೋಡಿ, ಚೆನ್ನಾಗಿಲ್ಲ. I give you angle, I give you posing, you select. ಇಟ್ಸ್ ಓಕೆ. ಬಟ್ರಾಗಿದ್ದೀವಿ. ಸೊ ಇಲ್ಲೇ ನೋಡ್ಕೊಬಿಡಿ ನೀವು ವಿಡಿಯೋದಲ್ಲಿ. ನೀವು ಯಾವಾಗಲಾರು ಬಂದಾಗ ಈಸಿ ಆಗುತ್ತೆ. ಇನ್ನೊಂದು ಫೋಟೋ ವಿಡಿಯೋ ಅಂತ ಫೋಟೋಸ್ ಕೇಳಿದ್ರೆ ಒಂದು ರೂಪಾಯಿ ಅಂತಿದ್ದೀನಿ. ಒಂದು ಮಲೇಷಿಯನ್ ಕರೆನ್ಸಿ. ಹಾಂ, ಅದರಲ್ಲಿ ತಗೊಳ್ಳಿ. ಅದು ಆಪ್ಷನ್ ಇದೆ. 5 ಅಂತ ಹೇಳ್ತಾರೆ, ತಗೋಬೇಡಿ. ಸರಿ, ಸಿಗ್ತೀವಿ ಇನ್ನೇನು ಹೋಟೆಲ್ ರೂಮಿಗೆ ಹೋಗಾದ್ಮೇಲೆ. ಅಲ್ಲಿ ತನಕ ಇನ್ನೊಂದ್ಸತಿ ವ್ಯೂ ತೋರಿಸ್ಬಿಡ್ತೀನಿ. ಸಖತ್ತಾಗಿದೆ ಮಾತ್ರ, ಚೆನ್ನಾಗಿದೆ ಒಂಥರ. ಓಕೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ 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 ಬಾಯ್. ಎಲ್ಲಿಂದ ವೈಟ್ ಬರ್ತಿದ್ದೀನಿ ಅಲ್ಲಿಂದ ಬಾಯ್ ಬಾಯ್. ಈ ಕಡೆ ಬಾಯ್ 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 ಬಾಯ್. ಇಲ್ಲಿ ನೋಡಿ ಮಶಾನಗಳಿದೆ, ಅದರಿಂದನೇ ಟ್ವಿನ್ ಟವರ್ ಇರೋದು ನೋಡಿ. ಈಗಪ್ಪ ಎಷ್ಟೊಂದು ಜನ ಬರ್ತಾವ್ರೆ ಇವತ್ತು. ವೀಕ್ ಡೇನಲ್ಲಿ ಸೋಮವಾರನ ಇವತ್ತು ಮಂಗಳವಾರ. ದಿನ ಆಗದೆ ಗೊತ್ತಾಯ್ತಾ ಇಲ್ಲ. ಟ್ವಿನ್ ಟವರು ಮುಗೀತು. ಮಲೇಷ್ಯಾದು ಮುಗಿಯುತ್ತೆ. ಇದು ಡೇ 1. ಸರಿ, ರೂಮ್ಗೆ ಹೋಗಿ ಸಿಗೋಣ. ಇದೇ ತೋರಿಸಿ ಬೋರ್ ಆಗಿರ್ತೀರ. ಟ್ವಿನ್ ಟವರು ಬಿಲ್ಡಿಂಗ್ಗಳು. ಸೊ ಟ್ವಿನ್ ಟವರ್ ನೆನಪು ಅಂದರೆ ಅದೇ ನಮ್ಮಪ್ಪ ಒಂದು ಇದನ್ನು ತಗೊಬಂದಿಟ್ಟಿದ್ರು, ಆ ಥರದ್ದು ಸ್ಟ್ಯಾಚು. ಅವಾಗೆಲ್ಲ ಇದೇ ದೊಡ್ಡ ಬಿಲ್ಡಿಂಗು. ಇವಾಗ ಸುಮಾರು ಬಿಲ್ಡಿಂಗೆಲ್ಲ ಆಗಿಬಿಟ್ಟಿದೆ. ನಡಿ ಮುಂದೆ. ಕೈ ಹಿಂಗೆ ಹಿಡ್ಕೊಳಕ್ಕಾಗಲ್ಲ, ಬೇರೆ ಓಡಾಡ್ತಲ್ಲ.
ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ನಡೀರಿ ಮೇಡಮ್ ನಡೀರಿ. ಅಟ್ಲೀಸ್ಟ್ ನೀನು ವೀಡಿಯೋದಲ್ಲಾದ್ರೂ ಬರ್ತಿದ್ಯಾ? ನಾನು ನಿನ್ಗಡೆ ಬರೀ ವಾಯ್ಸ್ ಬರ್ತಿರುತ್ತೆ ನಂದು. ನೀನು ಹೋಗು ನಂದೇನು ಬೇಡ ಹೋಗೆ. ನೋಡು ಈಗ ತಿರ್ಗೋ ಬಿಡು ಬೇಡ ಹೇಳಿ ಹೋಗ್ಲಿ ಈಗ ಏನು ಹೇಳಿ ಬೇಡ ಬಿಡು ಇಲ್ಲೇ ತೋರಿಸು. ಡಬ್ಬ ಥರ ಬರ್ತಿದ್ದೀನಿ ಅಂತ ಗೊತ್ತಾಯ್ತು ನನಗೆ. ಹೋಗು 6 ಪ್ಯಾಕ್ ಬರ್ಸ್ಕೊಂಡು ಮಾತಾಡ್ತೀನಿ ಹೋಗು. ಸರಿ ರೂಮ್ಗೆ ಹೋಗಿ ಸಿಗ್ತೀವಿ ಅಲ್ಲಿ ತನಕ. ಬಾಯ್ ಬಾಯ್.